ಭೈರತಿ ರಣಗಲ್ ಡಿಜಿಟಲ್ ಪ್ರೆಸ್ ಮೀಟ್ಗೆ ನಮಗೂ ಇನ್ವೈಟ್ ಬಂದಿತ್ತು. ಇನ್ವೈಟ್ ಕೊಟ್ಟಿದ್ದು ನಮ್ಮ ನೇಮ್ ಇಸ್ ಮಧು ಅವರು. ನಾವು ಇನ್ವೈಟ್ ಸಿಕ್ಕಿದ ತಕ್ಷಣ ತಡ ಮಾಡದೆ ಶಿವಣ್ಣ ಮನೆ ಕಡೆ ಹೊರಟೇ ಬಿಟ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಕಂಪ್ಲೀಟ್ ಕನ್ನಡ ಮೀಡಿಯಾ ಟೀಮ್ ಸೇರಿಬಿಟ್ಟಿತ್ತು. ನಾವು ಅವ್ರ ಜೊತೆಗೆ ಕುತ್ಕೊಂಡು ಶಿವಣ್ಣ ಬರೋದನ್ನ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಜೊತೆ ಅನ್ಬಾಕ್ಸ್ ಕರ್ನಾಟಕದಿಂದ ಹರ್ಷಾನು ಮತ್ತು ವಿಕ್ರಮ್ ಜಾಯಿನ್ ಆಗಿದ್ರು. ಸೊ ಶಿವಣ್ಣ ಎಂಟ್ರಿ ಕಾಯ್ತಾ ಇದ್ವಿ. ಶಿವಣ್ಣ ಸೈಲೆಂಟಾಗಿ ಮನೆಯಿಂದ ಎಂಟ್ರಿ ಕೊಟ್ಟು ಆಮೇಲೆ ಪ್ರೆಸ್ ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಹೋದರು. ಈಗ ನೀವೇ ಕೇಳಿ ಆ ಒಂದು ಪ್ರಶ್ನೆಗೆ ಉತ್ತರ ಹೆಂಗೆ ಕೊಟ್ಟರು ಅಂತ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಕೇಳಿಸ್ಕೊಳ್ಳಿ. ನಾವು ಮಾತಾಡ್ತೀವಿ ಅಂತ ಕೇಳಿದ್ರು ಕೂಡ ಅದ್ಭುತವಾಗಿ ಮೂಡಿ ಬಂದಂಥ ಚಿತ್ರ ಅದು. KGF ಗಿಂತ ಮುಂಚೆ ಬಂದಂಥ ಚಿತ್ರ ಈ ರೇಂಜಿಗೆ ಸೌಂಡ್ ಮಾಡಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮ್ಮ ಇಂಡಸ್ಟ್ರಿನ ಬೇರೆಡೆಗೆ ಕರ್ಕೊಂಡು ಹೋಗ್ಬೇಕು ಅಂತಾನೆ. ತುಂಬ ಸಿಂಪಲ್ ಆಗಿ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಹೋದ್ರು. ನಾವು ನವೆಂಬರ್ 15ಕ್ಕೆ ಕಾಯ್ತಾ ಇದ್ವಿ, ಫಸ್ಟ್ ಡೇ ಫಸ್ಟ್ ಶೋ. ಆದರೆ ನರ್ತಕಿ ಥಿಯೇಟರ್ನಲ್ಲಿ ನೋಡಬೇಕು ಅಂತ ನಾನು ಸೋಮು ಡಿಸೈಡ್ ಮಾಡಿದ್ವಿ. ಇದೆಲ್ಲ ಆದಮೇಲೆ ನಮಗೂ ಫೋಟೋ ಎಲ್ಲ ಕೊಟ್ಟು ಥ್ಯಾಂಕ್ಸ್ ಹೇಳಿ ಕಳಿಸಿದ್ರು. ನೀವು ಭೈರತಿ ರಣಗಲ್ ರಿಲೀಸ್ಗೆ ಕಾಯ್ತಾ ಇದ್ದೀರಿ ಅಂದರೆ ದಯವಿಟ್ಟು ಒಂದು ಹಾರ್ಟ್ ಸಿಂಬಲ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಈ ರೀಲ್ನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ನವಂಬರ್ 15ನೇ ತಾರೀಕು ಆದರೆ ಥಿಯೇಟರ್ನಲ್ಲಿ ನೋಡಿಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇತ್ತು ಸಿನಿಮಾ ಅಂತ.